ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತು ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಈ ದಿನದ ಪಾಠದಲ್ಲಿ ಭಗವದ್ಗೀತೆಯ 12ನೇ ಅಧ್ಯಾಯ 12ನೆಯ ಶ್ಲೋಕ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಾಚ್ಛಾಂತಿರನಂತರಂ. ಈವರೆಗೆ ಈ ಅಜ್ಞಾನಪೂರ್ವಕವಾಗಿರತಕ್ಕಂತಹ ಅಭ್ಯಾಸಕ್ಕಿಂತ ಜ್ಞಾನವು ಹೆಚ್ಚು, ಕೇವಲ ಜ್ಞಾನಕ್ಕಿಂತ ಜ್ಞಾನದ ಬಲದಿಂದ ನಡೆಸ್ತಕ್ಕಂತಹ ಧ್ಯಾನ ಅದು ಹೆಚ್ಚು. ಆ ಧ್ಯಾನಕ್ಕಿಂತ, ಸಕಾಮ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಅದು ಶ್ರೇಯಸ್ಕರ. ಸಕಾಮ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಶಬ್ದದಿಂದ ವಿಕೃತವಾಗಿರತಕ್ಕಂತಹ ನಿಷ್ಕಾಮ ಧ್ಯಾನ ಶ್ರೇಷ್ಠ. ಆ ನಿಷ್ಕಾಮ ಧ್ಯಾನಕ್ಕಿಂತ ಅಪರೋಕ್ಷ ಜ್ಞಾನ ಶ್ರೇಷ್ಠ. ಅಪರೋಕ್ಷ ಜ್ಞಾನಕ್ಕಿಂತ ಮೋಕ್ಷ ಶ್ರೇಷ್ಠವಾಗಿರುವಂಥದ್ದು ಅಂತ ಈ ಶ್ಲೋಕದಲ್ಲಿ ಹೇಳಿಕೊರಟಿದ್ದಾರೆ. ಮೋಕ್ಷವು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ಸಾಧನ ಅಪರೋಕ್ಷ ಜ್ಞಾನ. ಈ ಹಿಂದೆ ಏನು ಹೇಳಿದ ಕೃಷ್ಣ, ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ಹಿಂದೆ ಮೈಯೇ ವಮನ ಆಧತ್ಸ್ವ ಎಂಬ ಶ್ಲೋಕದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿದ, ನನ್ನಲ್ಲೇ ಮನಸ್ಸನ್ನು ಇಡಬೇಕು ಅಂತ ಹೇಳಿದ. ಅದು ಸಾಧ್ಯವಾಗದೆ ಹೋದರೆ, ಮನಸ್ಸನ್ನು ನನ್ನಲ್ಲಿ ಇರಿಸಲಿಕ್ಕೆ ಆಗದೆ ಹೋದರೆ ಶಾಸ್ತ್ರಾಧ್ಯಯನ ಮಾಡಿ ಜ್ಞಾನವನ್ನು ಗಳಿಸಬೇಕು ಅಂತ ಹೇಳಿದ. ಜ್ಞಾನ ಸಂಪಾದನೆ ಮಾಡಬೇಕು ಅಂತ. ಅದೂ ಸಾಧ್ಯ ಇಲ್ಲ ಅಂತಾದರೆ ಅಭ್ಯಾಸ ರೂಪವಾಗಿರತಕ್ಕಂತಹ ಉಪಾಯ ಇದನ್ನು ಆಶ್ರಯಿಸಬೇಕು ಅಂತ ಹೇಳಿದ. ಈ ಅಭ್ಯಾಸಕ್ಕಿಂತಲೂ ಜ್ಞಾನ ಅದು ಶ್ರೇಷ್ಠ. ನಾವು ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಲಿಕ್ಕೆ ಸಾಧ್ಯ ಆಗದೆ ಹೋದರೆ ಶಾಸ್ತ್ರಾಧ್ಯಯನ ಮಾಡಿ ಅಭ್ಯಾಸ ಮಾಡಿ ಮನಸ್ಸನ್ನು ನೆಲೆಗೊಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದ್ದು. ಹಾಗಾದರೆ ಜ್ಞಾನ ಗಳಿಸಲಿಕ್ಕೆ ಆಗದೆ ಹೋದರೆ ಅಭ್ಯಾಸ. ಅಂದ್ಮಾತ್ರಕ್ಕೆ ಅಭ್ಯಾಸವೇ ಸಾಕು ಅಂತಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಜ್ಞಾನ. ಆ ಜ್ಞಾನ ಸಂಪಾದನೆಗಿಂತಲೂ ಶ್ರೇಷ್ಠವಾಗಿರುವಂಥದ್ದು ಯಾವುದಂದರೆ ಅದು ಧ್ಯಾನ. ಯಾವ ಧ್ಯಾನ? ಸಕಾಮ ಧ್ಯಾನ. ಸಕಾಮ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಪೂರಕವಾಗಿ ಮಾಡತಕ್ಕಂತಹ ನಿಷ್ಕಾಮ ಧ್ಯಾನ ಅದು ಶ್ರೇಷ್ಠ.
ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಅಪರೋಕ್ಷ ಜ್ಞಾನ, ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಮುಕ್ತಿ. ಆದ್ದರಿಂದ ಮುಕ್ತಿಗೆ ಸಾಕ್ಷಾತ್ ಸಾಧನವಾಗಿರುವಂಥದ್ದು, ಶ್ರೇಷ್ಠ ಸಾಧನವಾಗಿರುವಂಥದ್ದು ಅಪರೋಕ್ಷ ಜ್ಞಾನವೇ. ಆ ಅಪರೋಕ್ಷ ಜ್ಞಾನ ಗಳಿಸಬೇಕಾದ್ರೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಬೇಕು ಹೇಗೆ? ನಿಷ್ಕಾಮಪೂರ್ವಕವಾಗಿರತಕ್ಕಂತಹ ಧ್ಯಾನ, ಯಾವುದೋ ಫಲಾಪೇಕ್ಷೆಯಿಂದ ಮಾಡುವ ಧ್ಯಾನ ಅಲ್ಲ. ನಿಷ್ಕಾಮಪೂರ್ವಕವಾಗಿ ಧ್ಯಾನ ಮಾಡಬೇಕು. ಅದು ಜ್ಞಾನಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು. ಜ್ಞಾನ ಸಂಪಾದನೆ ಮಾಡಿ ಧ್ಯಾನ ಮಾಡುವ ಮೂಲಕವಾಗಿ ಅಪರೋಕ್ಷ ಜ್ಞಾನವನ್ನು ಪಡಿಬೇಕು. ಆ ಅಪರೋಕ್ಷ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಆಗತ್ತೆ. ಹೀಗೆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ, ತನ್ಮೂಲಕವಾಗಿ ಮುಕ್ತಿ ಆಗಲಿಕ್ಕೆ ಈ ಹಂತಗಳು ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರತಕ್ಕಂಥ ಹಂತಗಳು. ಅಭ್ಯಾಸಕ್ಕಿಂತ ಜ್ಞಾನ, ಜ್ಞಾನಕ್ಕಿಂತ ಧ್ಯಾನ, ಧ್ಯಾನಕ್ಕಿಂತ ಕರ್ಮಫಲತ್ಯಾಗ, ಕರ್ಮಫಲತ್ಯಾಗಕ್ಕಿಂತ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಮುಕ್ತಿ. ಹೀಗೆ ಈ ಒಂದು ಮೆಟ್ಟಲುಗಳನ್ನು ಹತ್ತಬೇಕಾದರೆ ನಮಗೊಮ್ಮೆಲೆ ಅಪರೋಕ್ಷ ಜ್ಞಾನ ಆಗೋದಿಲ್ಲ. ಮನಸ್ಸನ್ನು ಪರಮಾತ್ಮನಲ್ಲಿ ಧ್ಯಾನಗೊಳಿಸಲಿಕ್ಕೆ ಆಗೋದಿಲ್ಲ, ನೆಲೆಗೊಳಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು? ಅಭ್ಯಾಸ ಮಾಡಬೇಕು ಅಂತ ಹೇಳಿ. ಹೀಗೆ ಈ ಎಲ್ಲವೂ ಕೂಡ ಕಾರಣವಾಗಿರುವಂಥದ್ದೇ. ಆದರೆ ಮೋಕ್ಷವನ್ನು ಗಳಿಸಲಿಕ್ಕೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸಾಧನ, ತತ್ಪೂರ್ವಭಾವಿಯಾಗಿರತಕ್ಕಂತಹ ಸಾಧನ ಅಂದರೆ ಅದು ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದಿಂದಲೇ ಮುಕ್ತಿ, ಅಪರೋಕ್ಷ ಜ್ಞಾನಿಗೆ ಮುಕ್ತಿ ಆಗುವಂಥದ್ದು. ಅದನ್ನು ಹೊರತುಪಡಿಸಿ ಅಪರೋಕ್ಷ ಜ್ಞಾನವಿಲ್ಲದೆ ಫಲಾಪೇಕ್ಷೆಯಿಂದಲೋ ಫಲಾಪೇಕ್ಷಾರಹಿತನಾಗಿಯೋ ಧ್ಯಾನ ಮಾಡುವುದರಿಂದ ಮುಕ್ತಿ ದೊರೆಯುವುದಿಲ್ಲ. ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನ ಆಗಬೇಕಾದರೆ ಏನಾಗಬೇಕು? ಕರ್ಮಫಲ ತ್ಯಾಗವನ್ನು ಮಾಡಬೇಕು. ಕರ್ಮಫಲ ತ್ಯಾಗವನ್ನು ಮಾಡಿ ಧ್ಯಾನವನ್ನು ಮಾಡಬೇಕು ಅಂತ ಈ ಶ್ಲೋಕ ಹೇಳ್ತಾ ಇದೆ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಮೈತ್ಯಾದಿನ ಉಕ್ತಧ್ಯಾನ ಅಲಾಭೆ ಜ್ಞಾನಂ ತದ್ ಅಲಾಭೆ ಅಭ್ಯಾಸಯೋಗ ಇತ್ಯೇತತ್ ಸಮರ್ಥಯತೆ. ಹಿಂದೆ ಹೇಳಿದ್ದೇನು? ಮಯಿ ಇತ್ಯಾದಿನ, ಮಯ್ಯೇವ ಮನ ಆಧತ್ಸ್ವ ಮೈ ಬುದ್ಧಿಂ ನಿವೇಶಯ, ನನ್ನಲ್ಲಿಯೇ ಮನಸ್ಸಿಡು, ಅದಾಗದೇ ಇದ್ದರೆ ನಿರ್ಣಯಾತ್ಮಕವಾಗಿರತಕ್ಕಂತಹ ಬುದ್ಧಿಯನ್ನು ನನ್ನಲ್ಲಿಡು, ಅರ್ಥಾತ್ ಜ್ಞಾನ ಸಂಪಾದನೆ ಮಾಡು. ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಮನಸ್ಸನ್ನು ಸ್ಥಿರವಾಗಿ ನಿನಗೆ ಇಡಲಿಕ್ಕಾಗದೆ ಹೋದರೆ ಅಭ್ಯಾಸ ರೂಪವಾಗಿರತಕ್ಕಂತಹ ಉಪಾಯವನ್ನು ಹೇಳಿತು. ಹೀಗೆ ಹಿಂದಿನ 3 ಶ್ಲೋಕಗಳಲ್ಲಿ ಯಾವ ವಿಚಾರವನ್ನು ಕೃಷ್ಣ ಹೇಳಿದ ಅದನ್ನು ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾನೆ. ಮಯಿ ಇತ್ಯಾದಿನ ಉಕ್ತ ಧ್ಯಾನ ಅಲಾಭೆ ಮಯ್ಯೇವ ಮನ ಆಧತ್ಸ್ವ, ನನ್ನಲ್ಲಿಯೇ ಮನಸ್ಸನ್ನು ಸ್ಥಿರಗೊಳಿಸು ಅಂತೇನು ಧ್ಯಾನದ ವಿಷಯವನ್ನು ಹೇಳಿದ್ದಾನೆ ಆ ಶ್ಲೋಕದಲ್ಲಿ. ಅಂತಹ ಧ್ಯಾನವನ್ನು ಮಾಡಲಿಕ್ಕೆ ಆಗದೇ ಇದ್ದಾಗ ಜ್ಞಾನ ಗಳಿಸಬೇಕು. ತದಲಾಭೆ, ಅದೂ ಆಗದೆ ಹೋದರೆ ಅಭ್ಯಾಸ ಯೋಗ, ಅಭ್ಯಾಸವನ್ನು ಮಾಡಬೇಕು ಅಂತೇನು ಹಿಂದೆ ಹೇಳಿದ ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ. ಅಜ್ಞಾನಪೂರ್ವಕಾದ ಅಭ್ಯಾಸಾತ್ ಜ್ಞಾನಂ ಶ್ರೇಯ. ನಾವು ಅಭ್ಯಾಸ ಮಾಡುವಾಗ ನಮಗಿನ್ನೂ ಜ್ಞಾನ ಬಂದಿರೋದಿಲ್ಲ, ಅಭ್ಯಾಸ ಮಾಡ್ತಾ ಜ್ಞಾನ ಗಳಿಸೋದು. ಅಭ್ಯಾಸ ಮಾಡುವಾಗ ನಮಗಿನ್ನೂ ಅಜ್ಞಾನ ಇರ್ತದೆ. ಆ ಅಜ್ಞಾನಪೂರ್ವಕವಾದ ಅಭ್ಯಾಸಕ್ಕಿಂತಲೂ ಜ್ಞಾನವು ಶ್ರೇಷ್ಠವಾಗಿರುವಂಥದ್ದು. ಜ್ಞಾನ ಮಾತ್ರ ಜ್ಞಾನಪೂರ್ವಕ ಧ್ಯಾನಂ ಶ್ರೇಯ. ಕೇವಲ ಜ್ಞಾನಕ್ಕಿಂತಲೂ ಜ್ಞಾನಪೂರ್ವಕವಾಗಿರತಕ್ಕಂತಹ ಧ್ಯಾನ ಅದು ಶ್ರೇಯಸ್ಕರ. ತಸ್ಮಾತ್ ಧ್ಯಾನಾತ್, ಅಂತಹ ಧ್ಯಾನ, ಜ್ಞಾನಪೂರ್ವಕವಾದ ಧ್ಯಾನಕ್ಕಿಂತಲೂ ಜ್ಞಾನಪೂರ್ವಕ ಸಕಾಮ ಧ್ಯಾನಾದಿತ್ಯರ್ಥ. ತಸ್ಮಾತ್ ಧ್ಯಾನಾತ್, ಅಂತಹ ಧ್ಯಾನದಿಂದ ಅಂದರೆ ಎಂತಹ ಜ್ಞಾನ?
ಜ್ಞಾನಪೂರ್ವಕವಾಗಿರತಕ್ಕಂತಹ ಧ್ಯಾನ ಅದು ಸಕಾಮ ಧ್ಯಾನ. ಅದಕ್ಕಿಂತಲೂ ಕರ್ಮಫಲತ್ಯಾಗ ಶ್ರೇಯಾನ್, ಕರ್ಮಫಲವನ್ನು ತ್ಯಾಗ ಮಾಡುವಂಥದ್ದು ಅದು ಶ್ರೇಷ್ಠವಾಗಿರುವಂಥದ್ದು. ಏತಾದೃಶ ಸಕಾಮ ಧ್ಯಾನಾತ್, ಇಂತಹ ಸಕಾಮ ಫಲ ಧ್ಯಾನಕ್ಕಿಂತಲೂ ಕಾಮನಾ ಸಹಿತನಾಗಿ ಮಾಡತಕ್ಕಂತಹ ಧ್ಯಾನಕ್ಕಿಂತಲೂ ಕರ್ಮಫಲ ತ್ಯಾಗ, ಕರ್ಮಫಲವನ್ನು ತೊರೆಯುವುದುಂಟಲ್ಲ, ಆ ಕರ್ಮಫಲವನ್ನು ತೊರೆಯುವುದೇ ನಿಷ್ಕಾಮ ಧ್ಯಾನ ಅಂತ ಹೇಳೋದು. ತ್ಯಾಗೋಪಲಕ್ಷಿತ ತಾದೃಶ ನಿಷ್ಕಾಮ ಧ್ಯಾನಂ. ಈ ಕರ್ಮತ್ಯಾಗ ಫಲ ಪೂರಕವಾಗಿ ನಿಷ್ಕಾಮ ಧ್ಯಾನವನ್ನು ಮಾಡುವಂಥದ್ದಲ್ಲ, ಅದೇ ಶ್ರೇಯ, ಅದೇ ಶ್ರೇಷ್ಠವಾಗಿರುವಂಥದ್ದು ಅಂತ ಈ ಶ್ಲೋಕವನ್ನು ಅರ್ಥೈಸ್ಕೊಳ್ಬೇಕು. ಫಲತ್ಯಾಗಾತ್ ಕರ್ಮಫಲತ್ಯಾಗೋಪಲಕ್ಷಿತ ನಿಷ್ಕಾಮ ಧ್ಯಾನ ಇತ್ಯರ್ಥಃ. ಫಲತ್ಯಾಗಾತ್, ಫಲತ್ಯಾಗದಿಂದ, ಅಲ್ಲಿ ತ್ಯಾಗಾತ್ ಅಂತಿದೆ, ತ್ಯಾಗಾತ್ ಶಾಂತಿ. ತ್ಯಾಗಾತ್ ಅಂದರೆ ಫಲತ್ಯಾಗಾತ್ ಕರ್ಮಫಲ ತ್ಯಾಗೋಪಲಕ್ಷಿತ ನಿಷ್ಕಾಮ ಧ್ಯಾನಾತ್ ಅಂತ ಅರ್ಥ. ತ್ಯಾಗಾತ್ ಅಂದರೆ ಕರ್ಮಫಲ ತ್ಯಾಗ, ಕರ್ಮಫಲ ತ್ಯಾಗೋಪಲಕ್ಷಿತವಾಗಿರತಕ್ಕಂತಹ ನಿಷ್ಕಾಮ ಧ್ಯಾನಕ್ಕಿಂತಲೂ ಶಾಂತಿ ಅಂದರೆ ಅಪರೋಕ್ಷ ಜ್ಞಾನ ಎಂಬುದು ಶ್ರೇಯ, ಶ್ರೇಷ್ಠವಾಗಿರುವಂಥದ್ದು. ಅನಂತರ ಮೋಕ್ಷ. ತ್ಯಾಗಾತ್ ಶಾಂತಿ, ಶಾಂತಿ ಅಂದರೆ ಮೋಕ್ಷ. ಅಪರೋಕ್ಷ ಜ್ಞಾನಂ ಶ್ರೇಯ ಇತಿ ಯೋಜ್ಯಂ. ಅನಂತರಂ ಶಾಂತಿ, ಆಮೇಲೆ ಶಾಂತಿ ಅಂದರೆ ಮೋಕ್ಷ. ಹೀಗೆ ಮೋಕ್ಷವನ್ನು ಗಳಿಸಬೇಕಾದ್ರೆ ಅಪರೋಕ್ಷ ಜ್ಞಾನವನ್ನು ಗಳಿಸಬೇಕು. ಅಪರೋಕ್ಷ ಜ್ಞಾನವನ್ನು ಗಳಿಸಬೇಕಾದ್ರೆ ಕರ್ಮಫಲತ್ಯಾಗಪೂರ್ವಕವಾಗಿ ಧ್ಯಾನ ಮಾಡಬೇಕು. ಅಂತಹ ಧ್ಯಾನ ಮಾಡುವ ಮೊದಲು ನಮ್ಮ ಮನಸ್ಸನ್ನೇ ನಮಗೆ ನಿಯಂತ್ರಣ ಮಾಡಲಿಕ್ಕೆ ಆಗಿಲ್ಲ. ಅಂತಹ ಮನೋನಿಗ್ರಹವನ್ನು ನಾವು ಅಭ್ಯಾಸದಿಂದ ಮಾಡಬೇಕು. ಈ ವಿಚಾರವನ್ನು ಇಲ್ಲಿ ಹೇಳಿ, ಭಕ್ತನಾದವ ಹೇಗಿರಬೇಕು, ಯಾವ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಸಾಧ್ಯ, ಪರಮಾತ್ಮನ ಅನುಗ್ರಹ ಆಗಬೇಕಾದ್ರೆ ಏನು ಸಾಧನಗಳು, ಆ ವಿಚಾರವನ್ನು ಹೇಳಲಿಕ್ಕೆ ಹೊರಟು ಪರಮಾತ್ಮನ ಭಕ್ತನಾದವ ಹೇಗಿರಬೇಕು ಅದನ್ನು ಹೇಳಿ ಹೊರಟಿದ್ದಾನೆ.